ಓಂ ಶಾಂತಿ. ಇಂದಿನ ದಿನಾಂಕ 2/8/2026. ಪ್ರಾರ್ಥ ಮುರುಳಿ ಅವ್ಯಕ್ತಾದ ರಿವೈಸ್ 17/2/2011. ಮಧುಬನ. ಮನ್ಸಾ ಸೇವೆಯ ಮೂಲಕ ಆತ್ಮಗಳಿಗೆ ಅನಿಯನ್ನು ಅಂಚಲಿ ಕೊಡುವ ಸೇವೆ ಮಾಡುತ್ತಾ ಬಹಳ ಕಾಲದಿಂದ ತೀವ್ರ ಪುರುಷಾರ್ಥ ಮಾಡಿ ಎವರ್ ರೆಡಿ ಆಗಿದ್ದರೆ ಮಾಲೆಯಲ್ಲಿ ಮಣಿ ಆಗಿಬಿಡುತ್ತೀರಿ. ಈ ದಿನ ಸ್ನೇಹ ಸಾಗರ ತನ್ನ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ನನ್ನ ಬಾಬಾ ಬಂದು ಬಿಡು ಎಂದು ಮಕ್ಕಳು ನೆನಪು ಮಾಡಿದರು. ಅಂದಾಗ ಬಾಬಾ ಹೇಳುತ್ತಾರೆ, ನನ್ನ ಸ್ನೇಹಿ ಮಕ್ಕಳೇ, ಸ್ನೇಹದಲ್ಲಿ ಆ ರೀತಿ ಆಕರ್ಷಣೆ ಇದೆ. ಯಾವುದು? ಪ್ರತಿಯೊಬ್ಬ ಮಗು ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಮತ್ತು ತಂದೆ ಪ್ರತಿಯೊಬ್ಬ ಮಗುವನ್ನು ನನ್ನ ಮಗು ಎಂದು ಹೇಳಿ ತನ್ನಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. ಕಮಾಲ್ ಆಗಿದೆ. ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ನನ್ನದು ಎಂಬ ಶಬ್ದದಲ್ಲಿ ಇಷ್ಟು ಸ್ನೇಹ ತುಂಬಿದೆ. ಯಾವುದರಿಂದ ತಂದೆಯೂ ಸಹ ನನ್ನ ಮಕ್ಕಳು ಎಂದು ಹೇಳುತ್ತಾರೆ. ಸ್ನೇಹ ಹೇಗಿದ್ದವರನ್ನು ಹೇಗೆ ಮಾಡಿಬಿಡುತ್ತದೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಈ ದಿನ ಸ್ನೇಹದ ಅಲೆಗಳು ಬರುತ್ತಿದೆ. ಇದನ್ನು ನೋಡಿ ಬಾಪ್ ದಾದಾರವರು ಹರ್ಷಿತರಾಗುತ್ತಿದ್ದಾರೆ. ಸ್ನೇಹವೇ ಹೃದಯವನ್ನು ತನ್ನದನ್ನಾಗಿ ಮಾಡಿಕೊಳ್ಳುವ ಸಾಧನೆಯಾಗಿದೆ. ಅಂದಾಗ ಪ್ರತಿಯೊಬ್ಬ ಮಗುವಿನಲ್ಲಿ ಈ ದಿನ ಸ್ನೇಹದ ಅಲೆಗಳು ಬರುವುದನ್ನು ನೋಡಿ ನೋಡಿ ಬಾಪ್ ದಾದಾರವರು ಖುಷಿ ಆಗುತ್ತಿದ್ದಾರೆ. ಈಗೀಗ 5 ನಿಮಿಷಕ್ಕಾಗಿ ಒಂದು ಡ್ರಿಲ್ಲನ್ನು ಬಾಪ್ ದಾದಾ ಎಲ್ಲರಿಗೆ ಮಾಡಿಸುತ್ತಿದ್ದಾರೆ. ತನ್ನ ಮನಸಾಶಕ್ತಿಯಿಂದ ಸೃಷ್ಟಿಯಲ್ಲಿ ಯಾರೆಲ್ಲ ತಮ್ಮ ಭಕ್ತರು ಅಥವಾ ಅನೇಕ ದುಃಖಿ ಅಶಾಂತ ಆತ್ಮಗಳು ತಮ್ಮನ್ನು ನೆನಪು ಮಾಡುತ್ತಿದ್ದಾರೆ. ನನ್ನ ಪೂರ್ವಜರೇ, ನಮಗೆ ಸ್ವಲ್ಪ ಸಮಯಕ್ಕಾದರೂ ಶಾಂತಿಯನ್ನು ಕೊಡಿ, ಸ್ವಲ್ಪವಾದರೂ ಸುಖದ ಹನಿಯನ್ನು ಕೊಡಿ. ಅಂತಹ ಆತ್ಮಗಳನ್ನು ರಕ್ಷಣೆ ಮಾಡಿ. ಇಲ್ಲಿ ಕುಳಿತಿದ್ದರೂ ಇಮರ್ಜ್ ಮಾಡಿಕೊಳ್ಳಿ. ಕೂಗು ಕೇಳಿಸುತ್ತಿದೆಯೇ? ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಎಂದು ಕೂಗುತ್ತಿದ್ದಾರೆ. ಅಂದಾಗ ಅಂತಹ ಆತ್ಮಗಳಿಗೆ ತಮ್ಮ ಮನಸ್ಸ ಶಕ್ತಿಯ ಮೂಲಕ ಸುಖ ಶಾಂತಿಯ ಕಿರಣಗಳನ್ನು ತಲುಪಿಸಿ. ಈ ಮನ್ಸಾ ಸೇವೆ ಇಡೀ ದಿನದಲ್ಲಿ ಪದೇ ಪದೇ ಮಾಡುತ್ತೀರಿ. ಏಕೆಂದರೆ ತಂದೆಯ ಜೊತೆ ತಾವು ಮಕ್ಕಳು ಸಹ ವಿಶ್ವ ಸೇವಕರಾಗಿದ್ದೀರಿ. ಇಡೀ ದಿನ ವಾಣಿಯ ಮೂಲಕ ಹೇಗೆ ಸೇವೆಗೆ ನಿಮಿತ್ತರಾಗುತ್ತೀರಾ, ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಮನ್ಸಾ ಸೇವೆಯ ಅಭ್ಯಾಸ ಮಾಡುತ್ತೀರಿ. ಇದರಲ್ಲಿ ತಮಗೆ ತಮ್ಮ ಲಾಭವೂ ಇದೆ. ಏಕೆಂದರೆ ಒಂದು ವೇಳೆ ತಮ್ಮ ಮನಸ್ಸು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿದ್ದರೆ ತಮ್ಮ ಹತ್ತಿರ ಮಾಯೆ ಮಧ್ಯ ಮಧ್ಯದಲ್ಲಿ ಕೆಲಸಕ್ಕೆ ಬಾರದೆ ಸಂಕಲ್ಪಗಳು ಅಥವಾ ವ್ಯರ್ಥ ಸಂಕಲ್ಪಗಳು ಮಾಡುತ್ತದೆ. ಅದರಿಂದ ಬಚಾವಾಗುತ್ತೀರಿ. ಪರಿಶ್ರಮ ಮಾಡಬೇಕಾಗಿಲ್ಲ. ಈಗ ಬಾಪ್ ದಾದಾ ಹೇಗಿದ್ದೀರಾ ಎಂದು ಕೇಳುತ್ತಾರೆ. ಅಂದಾಗ ಯಾವ ಉತ್ತರವನ್ನು ಕೊಡುತ್ತೀರಿ? ಪುರುಷಾರ್ಥ ಇದೆ. ಆದರೆ ಕೆಲವೊಮ್ಮೆ ಸದಾಕಾಲದ ಪುರುಷಾರ್ಥ ನಡೆಯುತ್ತಿಲ್ಲ. ಅಂದಾಗ ಬಾಪ್ ದಾದಾ ಈಗ ಎಲ್ಲ ಮಕ್ಕಳ ಈ ರೆಕಾರ್ಡನ್ನು ನೋಡಲು ಬಯಸುತ್ತಾರೆ. ಈ ಕೆಲವೊಮ್ಮೆ ಎಂಬ ಶಬ್ದ ಸಮಾಪ್ತಿ ಆಗಿಬಿಡಲಿ. ಈ ರೀತಿ ಆಗಲು ಸಾಧ್ಯತೆ ಇದೆಯೇ? ಕೆಲವೊಮ್ಮೆ ಎನ್ನುವುದು ಸಮಾಪ್ತಿ ಆಗುತ್ತದೆಯೇ? ಸಮಯದಲ್ಲಿ ತಯಾರಾಗಿ ಬಿಡುತ್ತೀರಾ? ಆಗುತ್ತಿದ್ದೀರಾ? ಆಗಲೇಬೇಕು. ಇದಕ್ಕೆ ಬದಲಾಗಿ ಈಗ ಎವರ್ ರೆಡಿ ಆಗಲು ಸಾಧ್ಯವೇ? ಏಕೆ ಎವರ್ ರೆಡಿ ಆಗುವ ಅಭ್ಯಾಸ? ಮಾಯಾಜೀತ್, ಮನ್ಜೀತ್, ಜಗಜ್ಜೀತ್ ಈ ಸಂಸ್ಕಾರವನ್ನು ಬಹಳ ಕಾಲದಿಂದ ಮಾಡಿಕೊಂಡಾಗ ಅಂತ್ಯ ಸಮಯವೂ ಸಹ ಬಹಳ ಕಾಲದ ಅಭ್ಯಾಸ ವಿಜಯಿಯನ್ನಾಗಿ ಮಾಡಿ ತಮ್ಮನ್ನು ವಿಶೇಷವಾಗಿ ಮಾಲೆಯಲ್ಲಿ ಮಣಿಯನ್ನಾಗಿ ಮಾಡುತ್ತದೆ. ಪಾಸ್ವಿತ್ ಆನರನ್ನಾಗಿ ಮಾಡುತ್ತದೆ. ಅಂದಾಗ ಹೇಳಿ, ಈ ಸಾಹಸ ವಿದೆಯಲ್ಲವೇ? ಪಾಸ್ವಿತ್ ಆನರ್ ಆಗಲೇಬೇಕಲ್ಲವೇ?
ಯಾರು ದ್ವಾಪರದಿಂದ ಇದುವರೆಗೆ ಪೂಜ್ಯರಾಗುತ್ತಾರೆ ಅರ್ಥಾತ್ ಮಾಲೆಯಲ್ಲಿ ಮಣಿಗಳಾಗುತ್ತಾರೆ ಅಂದಾಗ ತಮ್ಮನ್ನು ಮಾಲೆಯಲ್ಲಿ ಮಣಿಯನ್ನಾಗಿ ಮಾಡಿಕೊಳ್ಳುವ ಶುದ್ಧ ಸಂಕಲ್ಪವಿದೆಯಲ್ಲವೇ? ಬಾಪ್ ದಾದಾರವರೂ ಸಹ ಪ್ರತಿದಿನ ಅಮೃತ ವೇಳೆ ತನ್ನ ಮಾಲೆಯ ಮಣಿಗಳನ್ನು ನೋಡುತ್ತಾರೆ ಮತ್ತು ವಿಶೇಷ ಮಿಲನ ಮಾಡುತ್ತಾರೆ ಅಂದಾಗ ತಾವೆಲ್ಲರೂ ತಮ್ಮನ್ನು ತಾವು ಮಾಲೆಯ ಮಣಿಗಳು ಎಂದು ತಿಳಿಯುತ್ತೀರಾ? ಬೇರೆ ಮಾಲೆ 16,000ರದ್ದು ಸಹ ಇದೆ, ಆದರೆ ಎರಡನೇ ಮಾಲೆಯಾಗಿದೆ. ವಿಶೇಷ ಮಾಲೆ ಯಾವುದು ಗಾಯನ ಪೂಜೆಗೆ ಯೋಗ್ಯವಾಗುತ್ತದೆ, ಅದು ಮೊದಲನೇ ಮಾಲೆಯಾಗಿದೆ ಅಂದಾಗ ಈ ದಿನ ಬಾಪ್ತಾದ ಆ ಮಣಿಗಳನ್ನು ನೋಡುತ್ತಿದ್ದಾರೆ. ಏಕೆಂದರೆ ಬ್ರಹ್ಮ ತಂದೆಯ ಜೊತೆ ವಿಶೇಷ ರಾಜ್ಯ ಅಧಿಕಾರಿ ಜೊತೆಗಾರರು ಅವರೇ ಆಗುತ್ತಾರೆ. ಈ ದಿನ ಬ್ರಹ್ಮ ತಂದೆ ತನ್ನ ಈಗಿನ ತೀವ್ರ ಪುರುಷಾರ್ಥಿ ಮತ್ತು ಭವಿಷ್ಯದ ರಾಜ್ಯ ಅಧಿಕಾರಿ ಸಿಂಹಾಸನದ ಮೇಲೆ ಅಂತೂ ಇಬ್ಬರೇ ಕುಳಿತುಕೊಳ್ಳುತ್ತಾರೆ. ಆದರೆ ರಾಜ್ಯದ ಜೊತೆಗಾರರದ್ದು ಮೊದಲನೇ ಮಾಲೆಯಾಗಿದೆ ಅಂದಾಗ ತಮ್ಮನ್ನು ತಾವು ಚೆಕ್ ಮಾಡಿಕೊಂಡಿದ್ದೀರಾ? ಬಾಪ್ ದಾದಾರವರ ಜೊತೆಯಂತೂ ಹೋಗುತ್ತೀರಿ, ಏಕೆಂದರೆ ಈಗ ತಮ್ಮೆಲ್ಲರದ್ದು ರಿಟರ್ನ್ ಜರ್ನಿ ಆಗಿದೆ. ಯಾವಾಗ ಹೋಗಲೇಬೇಕು ಆಗ ತಂದೆಯ ಜೊತೆ ಹೋಗಬೇಕು, ಒಂಟಿಯಾಗಿ ಹೋಗಬಾರದು ಅಂದಾಗ ಜೊತೆಯಲ್ಲಿ ಹೋಗುವವರು ಸಮೀಪದ ಮಣಿಗಳು ಯಾರಾಗುತ್ತೀರಿ? ಯಾರು ಬಹಳ ಕಾಲದ ತೀವ್ರ ಪುರುಷಾರ್ಥಿ ಆಗುತ್ತಾರೆ ಅವರೇ ಸಮೀಪಕ್ಕೆ ಹೋಗುತ್ತಾರೆ. ಪುರುಷಾರ್ಥಿ ಅಲ್ಲ, ಕೆಲವೊಮ್ಮೆ ಮಾಡುವವರಲ್ಲ, ಬಹಳ ಕಾಲದ ತಂದೆಯ ಸಮಾನ ಆಗಿರುವವರೇ ರಾಜ್ಯ ಅಧಿಕಾರಿ ಆಗಿಬಿಡುತ್ತಾರೆ ಅಂದಾಗ ಏನು ತಿಳಿದುಕೊಂಡಿದ್ದೀರಾ? ತೀವ್ರ ಪುರುಷಾರ್ಥಿ ಆಗಿದ್ದೀರಾ? ಯಾರು ನಾನು ಪುರುಷಾರ್ಥದ ಸಾಲಿನಲ್ಲಿ ಇದ್ದೇನೆ ಎಂದು ತಿಳಿಯುತ್ತೀರೋ ಅವರು ಕೈ ಎತ್ತಿ. ತೀವ್ರ ಪುರುಷಾರ್ಥಿ ಉದ್ದವಾಗಿ ಕೈಯನ್ನು ಎತ್ತಿ ಚಿಕ್ಕದಾಗಿ ಎತ್ತುತ್ತೀರಿ. ಒಳ್ಳೆಯದು, ಬಹಳ ಎತ್ತುತ್ತಿದ್ದಾರೆ. ಉದ್ದವಾಗಿ ಕೈ ಎತ್ತಿ ಚಿಕ್ಕದಾಗಿ ಅಲ್ಲ, ಒಳ್ಳೆಯದು. ಬಾಪ್ ದಾದಾರವರಂತೂ ಪ್ರತಿದಿನ ಮಕ್ಕಳ ಚಾರ್ಟನ್ನು ನೋಡುತ್ತಾರೆ. ಮೆಜಾರಿಟಿ ತೀವ್ರ ಪುರುಷಾರ್ಥಿಗಳು ಇದ್ದಾರೆ, ಆದರೆ ಕೆಲವೊಮ್ಮೆ ಎಂಬ ಶಬ್ದವನ್ನು ಜೊತೆಯಲ್ಲಿ ಸೇರಿಸಿ ಬಿಡುತ್ತೀರಿ. ಆದರೆ ತಂದೆ ಏಕೆ ಹೇಳುತ್ತಿದ್ದಾರೆ? ಅಟೆನ್ಷನ್ ಪ್ಲೀಸ್. ಸೂಕ್ಷ್ಮ ಸಂಕಲ್ಪದಲ್ಲೂ ಏರುಪೇರಿಲ್ಲ. ಅಚಲ ಅಡೋಲ ಶುದ್ಧ ಸಂಕಲ್ಪಧಾರಿ ಬಹಳ ಸಮಯದಿಂದ ಆಗಲೇಬೇಕು. ಕೆಲವು ಮಕ್ಕಳು ಬಹಳ ಮಧುರ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ಬಾಬಾ, ನಾವು ತಯಾರಾಗಿಯೇ ಬಿಡುತ್ತೇವೆ ಎಂದು ಹೇಳುತ್ತಾರೆ. ಏಕೆಂದರೆ ಸಮಯ ಎಷ್ಟು ಸಮೀಪ ಬರುತ್ತದೋ, ಪರಿಸ್ಥಿತಿಗಳು ಬಂದಾಗ, ಏರುಪೇರು ಆದಾಗ ವೈರಾಗ್ಯ ಸ್ವತಃವಾಗಿಯೇ ಬಂದು ಬಿಡುತ್ತದೆ. ಆದರೆ ತಮ್ಮ ಟೀಚರ್ ಯಾರಾಗಿದ್ದಾರೆ? ಸಮಯ ಅಥವಾ ತಂದೆ ಯಾರು ತಮ್ಮ ಟೀಚರ್ ಆಗಿದ್ದಾರೆ? ಸಮಯವಂತೂ ತಮ್ಮ ರಚನೆಯಾಗಿದೆ ಅಂದಾಗ ತಂದೆ ಈಗ ಸೂಚನೆ ಕೊಡುತ್ತಿದ್ದಾರೆ. ಬಹಳ ಸಮಯದ ತೀವ್ರ ಪುರುಷಾರ್ಥ ಅಂತ್ಯದಲ್ಲಿ ಪಾಸ್ವೇತ್ ಆನರನ್ನಾಗಿ ಮಾಡಿಬಿಡುತ್ತದೆ. ಪಾಸ್ ಅಂತೂ ಎಲ್ಲರೂ ಆಗುತ್ತಾರೆ, ಆದರೆ ಪಾಸ್ವೇತ್ ಆನರ್ ಆಗುವವರು ಬಹಳ ಸಮಯದಿಂದ ನಿರಂತರವಾಗಿ ತೀವ್ರ ಪುರುಷಾರ್ಥ ಮಾಡುವ ಅವಶ್ಯಕವಾಗಿದೆ. ಆದ್ದರಿಂದ ಈ ದಿನದ ತಾರೀಕು ನೋಟ್ ಮಾಡಿಕೊಳ್ಳಿ. ಏನಾದರೂ ಆಗಿಬಿಟ್ಟರೆ ಮಾಡಿಯೇ ಮಾಡುತ್ತೇವೆ ಎಂಬ ಶಬ್ದ ಮುಂದೆ ಹೋಗುತ್ತದೆ. ತಂದೆಯ ಪ್ರೀತಿಯಂತೂ ಸದಾ ಇರುತ್ತದೆ. ಕೊನೆಯ ಮಣಿಯ ಮೇಲೂ ತಂದೆಯ ಪ್ರೀತಿ ಇದೆ. ಏಕೆ? ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದ್ದೀರಿ. ಈ ದಿನದ ದೊಡ್ಡ ಆತ್ಮಗಳು ನನ್ನ ಬಾಬಾ ಎಂದು ಹೇಳುವುದಿಲ್ಲ, ಆದರೆ ನನ್ನ ಬಾಬಾ ಎಂದು ಒಪ್ಪುತ್ತಾರೆ. ಆದ್ದರಿಂದ ತಂದೆಯ ಪ್ರೀತಿ ಅವರ ಮೇಲೂ ಇರುತ್ತದೆ. ಮಕ್ಕಳ ಮೇಲೆ ಪ್ರೀತಿ ತಂದೆಗೆ ಸದಾ ಇರುತ್ತದೆ, ಕೊನೆಯವರೆಗೂ ಇರುತ್ತದೆ. ಕೊನೆಯವರ ಮೇಲೂ ಇರುತ್ತದೆ. ಸ್ನೇಹವೇ ತಮ್ಮನ್ನು ತಂದೆಯವರನ್ನಾಗಿ ಮಾಡಿದೆ. ಬಾಪ್ ದಾದಾರವರು ಇದನ್ನು ಸಹ ತಿಳಿಸಿದ್ದಾರೆ. ಸ್ನೇಹ ಮೆಜಾರಿಟಿ ಮಕ್ಕಳ ಮೇಲೆ ಇದೆ ಮತ್ತು ಇರುತ್ತದೆ. ಆದರೆ ಕೇವಲ ಸ್ನೇಹ ಅಲ್ಲ, ಶಕ್ತಿಯೂ ಸಹ ಬೇಕಾಗಿದೆ, ತೀವ್ರ ಪುರುಷಾರ್ಥವೂ ಬೇಕಾಗಿದೆ. ಆದ್ದರಿಂದ ಈಗಂತೂ ಶಿವರಾತ್ರಿ ಬಂದು ಬಿಟ್ಟಿದೆ.
ತಂದೆಯ ಅವತರಣೆಯ ಜೊತೆಗೆ ಮಕ್ಕಳದ್ದೂ ಸಹ ಅವತರಣೆಯೂ ಆಗಿದೆ. ಈ ಶಿವರಾತ್ರಿ ಎಂದು ಪ್ರತಿಯೊಬ್ಬ ಮಗು ತನ್ನನ್ನು ಸಾಧಾರಣ ಪುರುಷಾರ್ಥಕ್ಕೆ ಬದಲಾಗಿ ತೀವ್ರ ಪುರುಷಾರ್ಥಿ ಆಗುವ ಸಂಕಲ್ಪ ಮಾಡಲಿ ಎಂದು ಬಾಪ್ ದಾದಾರವರು ಬಯಸುತ್ತಾರೆ. ಆಗಲೂ ಸಾಧ್ಯವೇ? ಶಿವರಾತ್ರಿ ಎಂದು ದೃಢ ಸಂಕಲ್ಪ ತಮ್ಮೊಂದಿಗೆ ತಾವೇ ಮಾಡಿ ಬರೆಯುವುದಲ್ಲ, ಕ್ಲಾಸಿನಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ತಂದೆಯ ಜೊತೆ ಹೃದಯದಲ್ಲಿ ಶಿವರಾತ್ರಿ ಎಂದು ನಾವು ಕೆಲವೊಮ್ಮೆ ಎಂಬ ಶಬ್ದವನ್ನು ನಮ್ಮ ಪುರುಷಾರ್ಥದ ಡಿಕ್ಷನರಿಯಿಂದ ತೆಗೆದು ಬಿಡುತ್ತೇವೆ ಎಂದು ಸಂಕಲ್ಪ ಮಾಡಲು ಸಾಧ್ಯವೇ? ಯಾರು ಇದೇನು ದೊಡ್ಡ ಮಾತೇನಲ್ಲ, ಯೋಚನೆ ಮಾಡಿದ್ದೇವೆ ಮತ್ತು ಆಗಿಬಿಟ್ಟಿದೆ. ಸಾಹಸ ಇಟ್ಟುಕೊಳ್ಳುವವರು ಕೈ ಎತ್ತಿ. ಒಳ್ಳೆಯದು, ಖುಷಿ ಪಡಿಸಿದ್ದೀರಿ. ಬಾಪ್ ದಾದಾರವರಿಗಂತೂ ಮಕ್ಕಳ ಮೇಲೆ ವಿಶ್ವಾಸ ಇದೆಯಲ್ಲವೇ? ಅಂದಾಗ ಈಗಿನಿಂದಲೇ ಪದಮದಷ್ಟು ಅಂತಹ ಮಕ್ಕಳಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ವಾವ್ ಮಕ್ಕಳೇ, ವಾವ್, ಸಾಹಸ ಉಳ್ಳವರಾಗಿದ್ದೀರಾ. ತಮ್ಮ ಸಾಹಸ ಮತ್ತು ತಂದೆಯ ಸಹಯೋಗವಂತೂ ಇದ್ದೇ ಇರುತ್ತದೆ. ಈಗ ಒಂದು ಕೆಲಸ ಮಾಡಬೇಕು. ತಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಲು ಹೇಗೆ ತಂದೆ ಮೊದಲು ಹೇಳಿದ್ದಾರೆ, ಸೆಕೆಂಡಿನಲ್ಲಿ ಸ್ಟಾಪ್, ಬಿಂದು ಆಗಿದ್ದೇನೆ, ಬಿಂದು ಹಾಕಬೇಕು ಮತ್ತು ಎಲ್ಲರನ್ನೂ ಬಿಂದು ರೂಪದಲ್ಲಿ ನೋಡಬೇಕು. ಯಾವಾಗ ಬಿಂದುವನ್ನೇ ನೋಡುತ್ತೀರಿ ಮತ್ಯಾವುದೇ ಸಂಕಲ್ಪ ನಡೆಯುವುದಿಲ್ಲ. ಮನಸಾ ಸೇವೆಯ ಅಟೆನ್ಷನ್ ಇಟ್ಟುಕೊಳ್ಳಬೇಕು. ಇಷ್ಟು ದುಃಖಿ ಆತ್ಮಗಳು ಕೂಗುತ್ತಿದ್ದಾರೆ. ಅವರಿಗೆ ಕಿರಣಗಳು ಕೊಡುವ ಸೇವೆಯಲ್ಲೂ ಸಹ ಹೆಚ್ಚು ಮನಸ್ಸನ್ನು ಇಡಬೇಕಾಗುತ್ತದೆ. ಮನಸಾ ಸೇವೆ ಬಹಳ ಶ್ರೇಷ್ಠ ಸೇವೆಯಾಗಿದೆ. ದುಃಖಿಗಳಿಗೂ ಸಹ ಲಾಭವಿದೆ ಮತ್ತು ತಮಗೂ ಸಹ ತಮ್ಮ ಲಾಭವಿದೆ, ಡಬಲ್ ಲಾಭವಿದೆ. ಹೇಗೆ ವಾಣಿಯಿಂದ ಸೇವೆ ಮಾಡುತ್ತೀರಿ ಮತ್ತು ಸೇವೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ಹೃದಯದಿಂದ ಮಾಡುತ್ತೀರಿ, ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಸೇವಾ ಕೇಂದ್ರಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ವಾಚಾ ಸೇವೆ ಮೆಜಾರಿಟಿ ಚೆನ್ನಾಗಿದೆ, ಎಲ್ಲರದ್ದು ಅಲ್ಲ, ಆದರೆ ಮೆಜಾರಿಟಿ ಚೆನ್ನಾಗಿದೆ. ಅದೇ ರೀತಿ ಈಗ ಮನಸ್ಸಿನಿಂದ ವಿಶೇಷವಾಗಿ ಆತ್ಮಗಳಿಗೆ ಹನಿಯನ್ನು ಕೊಡುವ ಸೇವೆಯೂ ಸಹ ಮಾಡುತ್ತೀರಿ. ಮನಸ್ಸನ್ನು ಫ್ರೀಯಾಗಿ ಬಿಡಬೇಡಿ. ಯಾವುದಾದರೂ ಸೇವೆಯಲ್ಲಿ ಮನಸ್ಸಿನ ಮೂಲಕ ಶಕ್ತಿಗಳನ್ನು ಕೊಡುವ, ಮುಖದಿಂದ ವಾಣಿಯ ಸೇವೆ, ಕರ್ಮದಲ್ಲಿ ಗುಣಗಳಿಂದ ಸೇವೆ, ಸಂಬಂಧ ಸಂಪರ್ಕದಲ್ಲಿ ಖುಷಿ ಕೊಡುವ ಸೇವೆ, ಈ ಭಿನ್ನ ಭಿನ್ನ ಸೇವೆಗಳಲ್ಲಿ ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ. ಏಕೆಂದರೆ ಇಡೀ ವಿಶ್ವದಲ್ಲಿ ಸಾಹುಕಾರ ರಿಚೆಸ್ಟ್ ಆತ್ಮಗಳು ಯಾರಿದ್ದಾರೆ? ತಾವೇ ಅಲ್ಲವೇ? ಎಷ್ಟು ಖಜಾನೆಗಳು ಸಿಕ್ಕಿದೆ. ಪ್ರತಿಯೊಂದು ಖಜಾನೆಯಿಂದ ಸೇವೆ ಮಾಡಿ. ಖಜಾನೆಯನ್ನು ಎಷ್ಟು ಸೇವೆಯಲ್ಲಿ ತೊಡಗಿಸುತ್ತೀರಿ ಅಷ್ಟು ಖಜಾನೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಆದ್ದರಿಂದ ಈಗ ಹೇಗೆ ಸ್ವಯಂ ಸೇವೆಗೆ ಅಟೆನ್ಷನ್ ಕೊಡುತ್ತೀರಿ, ಅದೇ ರೀತಿ ತಮ್ಮದೇ ದುಃಖಿ ಆತ್ಮಗಳು ತಮ್ಮ ಭಕ್ತರಿಗೆ ಮನಸ್ಸಿನ ಮೂಲಕ ಕಿರಣಗಳನ್ನು ಕೊಡುವ ಸೇವೆಯಲ್ಲಿ ಅಟೆನ್ಷನ್ ಕೊಟ್ಟು ಇಡೀ ದಿನದಲ್ಲಿ ಮಾಡಿ. ಬಹಳ ಕೂಗುತ್ತಾರೆ, ತಮಗೆ ಕೇಳಿಸುವುದಿಲ್ಲವೇ? ಮೆಜಾರಿಟಿ ಪ್ರತಿಯೊಂದು ಮನೆಯಲ್ಲಿ ಯಾವುದಾದರೂ ದುಃಖದ ಕಾರಣವಿದೆ. ಇಂತಹ ದುಃಖಿಗಳಿಗೆ ಸುಖ ಕೊಡುವವರು ಯಾರಾಗಿದ್ದಾರೆ? ಅವರು ಯಾರಾಗಿದ್ದಾರೆ? ತಾವೇ ಆಗಿದ್ದೀರಿ. ಅಂದಾಗ ಮನಸಾ ಸೇವೆಯನ್ನು ಇಡೀ ದಿನದಲ್ಲಿ ಚೆಕ್ ಮಾಡಿಕೊಳ್ಳಿ. ಎಷ್ಟು ಸಮಯ ಹೇಗೆ ಸ್ವಯಂನ ಪ್ರತಿ ಕೊಡುತ್ತೀರಾ, ಅದೇ ರೀತಿ ಮನಸಾ ಸೇವೆಯ ಪ್ರತಿ ಎಷ್ಟು ಸಮಯ ಕೊಟ್ಟಿದ್ದೀರಿ. ದಯಾಹೃದಯಿ ಆಗಿದ್ದೀರಲ್ಲವೇ? ಅಂದಾಗ ದುಃಖಿಗಳ ಮೇಲೆ ದಯೆ ತೋರಿಸಿ. ತಮ್ಮ ಹಾಡೂ ಸಹ ಇದೆಯಲ್ಲವೇ? ಓ ತಂದೆ ತಾಯಿ, ದುಃಖಿಗಳ ಮೇಲೆ ದಯೆ ತೋರಿಸಿ ಎಂಬ ಹಾಡಿದೆಯಲ್ಲವೇ? ಬಾಪ್ ದಾದಾರವರಿಗೆ ಬಹಳ ಕೂಗು ಕೇಳಿಸುತ್ತದೆ, ತಮಗೆ ಕಡಿಮೆ ಕೇಳಿಸುತ್ತದೆ. ಆದರೆ ಈಗ ಕೇಳಿ, ಅವರು ಎಲ್ಲಿಗೆ ಹೋಗುತ್ತಾರೆ? ತಮ್ಮದೇ ಸಹೋದರ ಸಹೋದರಿಯಾಗಿದ್ದಾರೆ. ತಮ್ಮ ಲಾಭವನ್ನು ತೆಗೆದುಕೊಳ್ಳಿ, ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ ಮತ್ತು ದುಃಖಿಗಳ ದುಃಖವನ್ನು ದೂರ ಮಾಡಿ. ಕೂಗುತ್ತಾರೆ, ಹೃದಯ ಕೂಗುತ್ತದೆ. ಬಾಪ್ ದಾದಾರವರಂತೂ ಕೇಳುತ್ತಾರೆ. ಅಂದಾಗ ಓ ನನ್ನ ಮುದ್ದಾದ ಮಕ್ಕಳೇ ಎಂದು ಮಕ್ಕಳನ್ನು ನೆನಪು ಮಾಡುತ್ತಾರೆ. ಈಗ ದಯಾ ಹೃದಯವನ್ನು ಧಾರಣೆ ಮಾಡಿ. ತಾವು ಬ್ರಾಹ್ಮಣರಲ್ಲೂ ಸಹ ಒಬ್ಬರಿಗೊಬ್ಬರು
ಸಹಯೋಗಿಯಾಗಿ ಎಂತಹದ್ದೇ ಸಂಸ್ಕಾರ ಇರಲಿ, ಆದರೆ ತಮ್ಮ ಕಾರ್ಯ ಯಾವುದು? ಸಂಸ್ಕಾರದಿಂದ ಮೋಸ ಹೋಗುವುದೋ ಅಥವಾ ಅವರನ್ನು ಸಂಸ್ಕಾರದ ಜಂಜಾಟದಿಂದ ಬಿಡುಗಡೆ ಮಾಡುವುದೋ? ತಮ್ಮದೂ ಸಹ ಟೈಟಲ್ ಇದೆಯಲ್ಲವೇ? ದುಃಖಹರ್ತ ಸುಖಕರ್ತ ಎಂಬ ಟೈಟಲ್ ಇದೆಯಲ್ಲವೇ? ತಂದೆಯ ಜೊತೆಗಾರರಲ್ಲವೇ? ತಂದೆಯ ಜೊತೆಗಾರರು ಯಾವ ಸಂಕಲ್ಪವನ್ನು ಮಾಡಿದ್ದೀರಿ? ಈ ವಿಶ್ವವನ್ನು ನೋಡಿ, ಈ ವಿಶ್ವವನ್ನು ದುಃಖ ಅಶಾಂತಿಯಿಂದ ಬದಲಾವಣೆ ಮಾಡಿ ಸುಖ ಶಾಂತಿಯ ಸ್ಥಾಪನೆ ಮಾಡಲೇಬೇಕು. ಮಾಡಬೇಕಲ್ಲವೇ? ಕೈ ಎತ್ತಿ ಮಾಡಬೇಕೆ ಅಥವಾ ಕೇವಲ ನೋಡುವುದೋ ಸ್ಥಾಪನೆ ಆಗುತ್ತಿದೆ. ಆದರೆ ಈಗ ಬದಲಾವಣೆ ಆಗಬೇಕು. ಬ್ರಾಹ್ಮಣ ಆತ್ಮರಾಗಲಿ ನೋಡುತ್ತಿರಬೇಡಿ, ಮಾಡುತ್ತಿದ್ದಾರೆ. ಆದರೆ ಅವರಿಗೂ ಸಹ ವಾಣಿ ಮತ್ತು ಮನಸ ಸೇವೆಯ ಮೂಲಕ ಪರಿವರ್ತನೆ ಮಾಡಬಾರದು. ಬಾಪ್ತಾದ ಕೇಳುತ್ತಿರುತ್ತಾರೆ. ಬಾಪ್ತಾದರವರಿಗೆ ಮಾತು ಕೊಟ್ಟು ಬಿಟ್ಟಿದ್ದೀರಿ. ಮಾತು ಕೊಟ್ಟ ನಂತರ ಸ್ವಯಂ ತಂದೆಯ ಡೈರೆಕ್ಷನ್ ಮೇಲೆ ನಡೆಯಿರಿ. ಜವಾಬ್ದಾರಿ ಬಾಪ್ತಾದ ಆಗಿದ್ದಾರೆ. ಅವರ ಜೊತೆಗಾರರು ನಿಮಿತ್ತ ಆಗಿರುವ ಮಕ್ಕಳಾಗಿದ್ದಾರೆ. ಸದಾ ತಮ್ಮ ಮನಸ್ಸನ್ನು ವ್ಯರ್ಥ ಸಂಕಲ್ಪಗಳಿಗೆ ಬದಲಾಗಿ ಈಗ ದುಃಖಿ ಆತ್ಮಗಳಿಗೆ ಬ್ರಾಹ್ಮಣರಾಗಿರಲಿ ಯಾರೇ ಆಗಿರಲಿ ಡಿಸ್ಟರ್ಬ್ ಆಗಿರುವ ತೊಂದರೆಯಲ್ಲಿರುವ ಆತ್ಮರಿಗೆ ಸಹಯೋಗ ಕೊಡಿ. ಸಹಯೋಗ ಆಗಿ ಒಳ್ಳೆಯದು. ಹೊಸ ಮಕ್ಕಳು ಯಾರು ಮೊದಲನೇ ಬಾರಿ ಬಂದಿದ್ದೀರಿ, ಅವರು 1 ಸೆಕೆಂಡಿನಲ್ಲಿ 10 ನಿಮಿಷದ ಕೆಲಸ ಮಾಡಬೇಕು. ಸಮಯವನ್ನು ಸ್ವಲ್ಪವೂ ವ್ಯರ್ಥ ಮಾಡಬಾರದು. ಗಮನ ಕೊಡಬೇಕು. ತಮ್ಮ ಪುರುಷಾರ್ಥ ತೀವ್ರ ಮಾಡಿ ಎಷ್ಟು ಮುಂದುವರೆಯ ಬಯಸುವಿರಿ ಅಷ್ಟು ಮುಂದುವರೆಯಬಹುದು. ನಿಮ್ಮೆಲ್ಲರಿಗೂ ಎಲ್ಲ ಬ್ರಾಹ್ಮಣರ ಕಡೆಯಿಂದ, ತಂದೆಯ ಕಡೆಯಿಂದ ಶುಭ ಭಾವನೆ, ಶುಭ ಕಾಮನೆ ಇದೆ. ಒಳ್ಳೆಯದು. ಎಲ್ಲ ಮಧುಬನದವರು ಎದ್ದೇಳಿ. ಮಧುಬನದವರು ಒಂದು ವೇಳೆ ಇಲ್ಲವೆಂದರೆ ತಮ್ಮ ಅತಿಥಿ ಸತ್ಕಾರ ಯಾರು ಮಾಡುವವರು? ಆರಾಮವಾಗಿ ಬರುತ್ತೀರಿ, ತಿನ್ನುತ್ತೀರಿ, ಕುಡಿಯುತ್ತೀರಿ, ರಿಫ್ರೆಶ್ ಆಗುತ್ತೀರಿ ಅಂದಾಗ ಮಧುಬನದವರಿಗೆ ಚಪ್ಪಾಳೆ ಹೊಡೆಯಿರಿ. ಬಾಪ್ತಾದರವರಿಗೆ ಗೊತ್ತಿದೆ ಸ್ಥಾನ ಕಡಿಮೆ ಇರುವ ಕಾರಣ ಮಧುಬನದವರಿಗೆ ಸ್ವಲ್ಪ ದೂರ ಕುಳಿತು ಕೇಳಬೇಕಾಗುತ್ತದೆ. ಇದು ಸಹ ಮಧುಬನದವರ ಸೇವೆಯಾಗಿದೆ. ಅನ್ಯರಿಗೆ ಸುಖ ಕೊಡುವುದು ಸುಖದಾತರಾಗಿದ್ದೀರಲ್ಲವೇ ಅಂದಾಗ ಮಧುಬನದವರ ಕೆಲಸವಾಗಿದೆ. ಸುಖ ತೆಗೆದುಕೊಳ್ಳುವುದು ಮತ್ತು ಸುಖ ಕೊಡುವುದು. ಏಕೆಂದರೆ ಯಾರೆಲ್ಲ ಬರುತ್ತಾರೆ ಅವರ ಅನುಭವದಿಂದ ತಾವು ಅನುಭವ ತಿಳಿಸುತ್ತೀರಿ. ಆ ಅನುಭವದಿಂದ ಒಬ್ಬರಿಗೊಬ್ಬರಿಗೆ ಲಾಭ ಆಗುತ್ತದೆ. ಕೆಲವೊಂದು ಲಾಭಗಳು ಆಗುತ್ತದೆ. ಆದರೆ ಸಮಯ ಕಡಿಮೆ ಇರುವ ಕಾರಣ ತಿಳಿಸುವುದು ಕಡಿಮೆ. ಆದರೆ ಮಧುಬನದವರ ಟೈಟಲ್ ಏನಾಗಿತ್ತು? ಸುಖ ಕೊಡುವುದು ಮತ್ತು ಸುಖ ತೆಗೆದುಕೊಳ್ಳುವುದು. ಸುಖದಾತನ ಮಕ್ಕಳು ಫಾಲೋ ಫಾದರ್ ಮಾಡುವವರಾಗಿದ್ದಾರೆ. ಒಳ್ಳೆಯದು. ಈ ಬಾರಿ ಯಾರು ಬಂದಿದ್ದೀರಿ ಅವರಲ್ಲಿ ಯಾರು ಪ್ರತಿದಿನ ಮುರುಳಿ ಕೇಳುತ್ತಾರೆ? ಯಾರಾದರೂ ಮುರುಳಿ ಕೇಳದೆ ಇರುವವರಿದ್ದೀರಾ? ಕೈ ಎತ್ತಿ. ಯಾರೂ ಇಲ್ಲ. ಒಳ್ಳೆಯದು. ಯಾರು ಮುರುಳಿ ಓದುವುದಿಲ್ಲ, ಕೇಳುವುದಿಲ್ಲ ಅವರು ಎದ್ದು ನಿಲ್ಲಿ. ಕೆಲವರೇ ಇದ್ದಾರೆ, ಪರವಾಗಿಲ್ಲ. ಆದರೆ ಈಗ ಯಾವ ಸಮಯ ಸಿಕ್ಕಿದೆ ಅದರಲ್ಲಿ ತಂದೆಯ ಮಹಾವಾಕ್ಯಗಳನ್ನು ಪರಮಧಾಮದಿಂದ ಬಾಪ್ತಾದರವರು ಬರುತ್ತಾರೆ. ಸೂಕ್ಷ್ಮವತನದಿಂದ ಬ್ರಹ್ಮ ಬಾಬಾ ಬರುತ್ತಾರೆ ಮತ್ತು ಬಂದು ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡುತ್ತಾರೆ. ಆದ್ದರಿಂದ ಮುರುಳಿ ಎಂದೂ ಸಹ ಒಂದು ದಿನವೂ ಮಿಸ್ ಮಾಡಬಾರದು. ತಮ್ಮ ಬಾಪ್ತಾದರವರ ಹೃದಯ ಸಿಂಹಾಸನ ಬಿಟ್ಟು ಹೋಗುತ್ತದೆ. ಆದ್ದರಿಂದ ಯಾರೆಲ್ಲ ಮುರುಳಿಯನ್ನು ತಪ್ಪಿಸುತ್ತಾರೆ ಅವರು 3 ಸಿಂಹಾಸನಕ್ಕೆ ಮಾಲೀಕರಲ್ಲ ಎಂದು ತಿಳಿದುಕೊಳ್ಳಬೇಕು. 2 ಸಿಂಹಾಸನಕ್ಕೆ ಮಾಲೀಕರು ಯಥಾಶಕ್ತಿ ಅನುಸಾರವಾಗಿ ಆಗುತ್ತಾರೆ. ಆದ್ದರಿಂದ ಮುರುಳಿ ಮುರುಳಿ ಮುರುಳಿ. ಏಕೆಂದರೆ ಮುರುಳಿಯಲ್ಲಿ ಪ್ರತಿದಿನ ಡೈರೆಕ್ಷನ್ ಇರುತ್ತದೆ. 4 ಸಬ್ಜೆಕ್ಟ್ಗಳ ಡೈರೆಕ್ಷನ್ ಇರುತ್ತದೆ. ಅಂದಾಗ ಪ್ರತಿದಿನದ ಡೈರೆಕ್ಷನ್ ತೆಗೆದುಕೊಳ್ಳಬೇಕಲ್ಲವೇ? ಯಾರೆಲ್ಲ ತಪ್ಪಿಸುತ್ತೀರಿ? ಕಾರಣದಿಂದಾಗಲಿ ಅಕಾರಣದಿಂದಾಗಲಿ ಅವರು
ಹೇಗೆ ಮುರುಳಿ ಕೇಳುವುದು ಎಂದು ತಮ್ಮ ಪ್ರೋಗ್ರಾಂ ಮಾಡಿಕೊಳ್ಳಬೇಕು. ಯಾವುದಾದರೂ ನಿವಾರಣೆಯನ್ನು ಯೋಚಿಸಿ. ಈಗಿನ ಸಮಯದಲ್ಲಿ ವಿಜ್ಞಾನದ ಸಾಧನಗಳು ತಮಗಾಗಿ ಇದೆ. ಬ್ರಹ್ಮ ತಂದೆಯಲ್ಲಿ ಪ್ರವೇಶತೆಯ 100 ವರ್ಷದ ಮೊದಲು ಈ ವಿಜ್ಞಾನ ಬಂದಿದೆ. ತಮಗೂ ಕೆಲಸಕ್ಕೆ ಬರುತ್ತದೆ. ಆದ್ದರಿಂದ ಅದನ್ನು ಉಪಯೋಗಿಸಿ ಲಾಭವನ್ನು ತೆಗೆದುಕೊಳ್ಳಿ. ಒಳ್ಳೆಯದು. ಎದುರಿನಲ್ಲಿ ಕುಳಿತಿರುವವರು ಮತ್ತು ಎಲ್ಲಾದರೂ ಕೇಳುತ್ತಿರುವ ಮಕ್ಕಳಿಗೆ ಬಾಪ್ ದಾದಾರವರ ಹೃದಯ ತುಂಬಿ ಪ್ರೀತಿಯಿಂದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಸೇವೆಯ ಸರದಿ ಯುಪಿ ಬನಾರಸ್ತಾಗಿದೆ. ಯುಪಿಯಿಂದ ಬ್ರಹ್ಮ ತಂದೆಯ ಜಗದಂಬಾರವರ ಬಹಳ ಪ್ರೀತಿ ಇದೆ. ಎಷ್ಟು ಬಾರಿ ಬ್ರಹ್ಮ ತಂದೆ ಯುಪಿಯಲ್ಲಿ ಬಂದಿದ್ದಾರೆ, ಅಷ್ಟು ಬಾರಿ ಬಾಂಬೆಯಲ್ಲಿಯೂ ಬಂದಿದ್ದಾರೆ. ಆದರೆ ಯುಪಿಯಲ್ಲಿಯೂ ಬಂದಿದ್ದಾರೆ. ಯಾವ ಸ್ಥಾನದಲ್ಲಿ ಬ್ರಹ್ಮ ತಂದೆಯ ಹೆಜ್ಜೆ ಇಡುವರೋ ಆ ಸ್ಥಾನ ಎಷ್ಟು ಭಾಗ್ಯಶಾಲಿಯಾಗಿದೆ. ಲಕ್ನೋ ಮತ್ತು ಕಾನ್ಪುರ್ ಎರಡೂ ಈ ಭಾಗ್ಯದ ಅಧಿಕಾರಿಗಳಾಗಿವೆ. ಬಾಂಬೆಯದಾಗಿದೆ, ಆದರೆ ಈಗ ಯುಪಿಯ ಸರದಿಯಾಗಿದೆ. ಡೈರೆಕ್ಟ್ ತಂದೆ ತಾಯಿಯ ಶಿಕ್ಷಣಗಳ ಹನಿಗಳು ಯುಪಿಯಲ್ಲಿ ಬಿದ್ದಿವೆ. ಈಗ ಯುಪಿಯು ಮುಂದೆ ಏನು ಮಾಡಬೇಕು? ವಾಣಿಯ ಮೂಲಕ ಮೇಳಗಳಲ್ಲಿ ಸೇವೆಯಂತೂ ಮಾಡುತ್ತೀರಿ. ಆದರೆ ಈಗ ಸಮಯಾನುಸಾರ ಬಾಪ್ತಾದ ಹೇಳುತ್ತಾ ಬಂದಿದ್ದಾರೆ. ಮೊದಲಿನ ವಾರಸುದಾರರು ಮತ್ತು ಪ್ರಸಿದ್ಧ ಮೈಕ್ ಪ್ರಸಿದ್ಧದ ಅರ್ಥ ಆಗಿದೆ. ಅವರ ಹೇಳುವ ಪ್ರಭಾವ ಕೇಳುವವರ ಮೇಲೆ ಬೀಳುವಂಥದ್ದಾಗಿದೆ. ಇಂತಹ ಮೈಕ್ ತಯಾರಿ ಮಾಡಿ. ಇಂತಹ ವಾರಸುದಾರರ ಗುಂಪು ಪ್ರತಿ ಸೆಂಟರ್ನಲ್ಲಿರಲಿ. ಯುಪಿನಲ್ಲಿ ಎಷ್ಟೊಂದು ಸೆಂಟರ್ಗಳಿವೆ, ಬಹಳಷ್ಟಿವೆ ಎಲ್ಲವೇ. ಅಂದಾಗ ಇಷ್ಟು ಸೇವಾ ಕೇಂದ್ರಗಳನ್ನು ತೆರೆಯಬೇಕು. ಲೆಕ್ಕ ಮಾಡಿ ಎಷ್ಟೊಂದು ಸೆಂಟರ್ಗಳಿವೆ ಮತ್ತು ಎಷ್ಟು ವಾರಸುದಾರರಾಗಿದ್ದಾರೆ ಮತ್ತು ಎಷ್ಟು ಆಗಬೇಕು ಅಷ್ಟು ಆಗಿದ್ದಾರೆಯೇ ಅಥವಾ ಇಲ್ಲ? ಒಂದು ವೇಳೆ ಆಗಬೇಕೆಂದರೆ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ. ಬೇಗ ಬೇಗ ವಾರಸುದಾರರು ಮತ್ತು ಮೈಕನ್ನು ತಯಾರಿ ಮಾಡಿರಿ. ಯಾರ ಧ್ವನಿಯಿಂದ ಅನೇಕ ಆತ್ಮರ ಭಾಗ್ಯದ ರೇಖೆ ತೆರೆದು ಬೀಳಲಿ. ಏಕೆಂದರೆ ನೀವಂತೂ ಬಹಳಷ್ಟು ಸೇವೆಯನ್ನು ಮಾಡಿದ್ದೀರಿ. ಯಾರು ಹಳಬರಿದ್ದಾರೆ ಅವರಂತೂ ಬಹಳ ಸೇವೆಯನ್ನು ಮಾಡಿದ್ದಾರೆ. ಈಗ ಸೇವೆಯನ್ನು ಮಾಡಿಸಿರಿ. ಮಾಡುವರು ತಯಾರಿ ಮಾಡಿರಿ. ಮಾಡಬಹುದಲ್ಲವೇ? ಟೀಚರ್ಸ್ ಕೈ ಎತ್ತಿರಿ. ಒಳ್ಳೆಯದು. ಟೀಚರ್ಸ್ ಬಹಳಷ್ಟಿದ್ದೀರಿ. ಇಷ್ಟೇ ತಯಾರಿ ಮಾಡಿದ್ದೀರಿ. ಪ್ರತಿಯೊಂದು ಸೆಂಟರ್ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು. ಸೆಂಟರ್ನ ಲಿಸ್ಟ್ನಲ್ಲಿದ್ದೀರಿ. ಅವಶ್ಯವಾಗಿ ಪ್ರೂಫ್ ಕೊಡಬೇಕು. ಏಕೆಂದರೆ ಸಮಯದ ಯಾವುದೇ ಭರವಸೆ ಇಲ್ಲ. ಯಾವಾಗಾದರೂ ಏನಾದರೂ ಆಗಬಹುದು. ಅದಕ್ಕಾಗಿ ಬಾಪ್ತಾದ ಎಲ್ಲ ಝೋನ್ಗೆ ಯಾರೆಲ್ಲ ಬಂದಿದ್ದಾರೆ ಬಂದಿಲ್ಲವೋ ಎಲ್ಲ ಝೋನ್ನವರಿಗೆ ಇದೇ ಹೇಳುತ್ತಾರೆ. ಈಗ ಮುಂದುವರಿಯಿರಿ. ಕ್ಲಾಸ್ಗಳು ನಡೆಯುತ್ತಿರುತ್ತವೆ. ಸಂಖ್ಯೆಯು ಹೆಚ್ಚಾಗುತ್ತಿರುತ್ತದೆ. ಆದರೆ ಈಗ ನಿಮಿತ್ತರಾಗುವವರು ಮಾಡಿ ಮತ್ತು ಮಾಡುವುದಕ್ಕಾಗಿ ಬಾಪ್ತಾದಾರವರು ನೋಡಿದ್ದಾರೆ. ಪ್ರತಿ ಝೋನ್ನಲ್ಲಿ ಇಂತಹ ಆತ್ಮರಿರಲಿ. ಯಾರು ನಿಮಿತ್ತರಾಗಬಹುದು? ಯುಪಿ ರವರು ಒಂದಂತೂ ಭಕ್ತರ ಕಲ್ಯಾಣವನ್ನು ಮಾಡಿರಿ. ಭಕ್ತರು ಎಂದು ಹೇಳಿಕೊಳ್ಳುವರು ಬಹಳ ಕಡಿಮೆ ಇದ್ದಾರೆ. ಆದರೆ ಭಕ್ತಿಯೂ ಇದೆ. ಅವರಿಗೆ ಭಕ್ತಿಯ ಫಲವನ್ನು ಕೊಡಿಸಿ. ಬಹಳಷ್ಟು ಪರಿಶ್ರಮ ಮಾಡುತ್ತೀರಿ. ಬಾಪ್ತಾದಾರವರು ನೋಡಿದ್ದರು. ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥದಲ್ಲಿ ಮುಂದುವರಿಯುತ್ತಿದ್ದಾರೆ. ಆದರೆ ಈಗಲೂ ಮುಂದುವರಿಯಲು ಮಾರ್ಜಿನ್ ಇದೆ. ಮಾಡುತ್ತಿದ್ದೀರಿ. ಈ ರೀತಿಯೆಲ್ಲ ಮಾಡುತ್ತಿದ್ದೀರಿ. ಆದರೆ ಸ್ವಲ್ಪ ಇನ್ನೂ ತೀವ್ರತೆಯನ್ನು ಹೆಚ್ಚಿಸಿರಿ. ಒಳ್ಳೆಯವರಾಗಿದ್ದೀರಿ ಮತ್ತು ಒಳ್ಳೆಯ ಸೇವೆ ಮಾಡುತ್ತೀರಿ. ಎಲ್ಲ ದಾದಿಯರೂ ಸಹ ನಿಮಗೆ ಶುಭಾಶಯಗಳನ್ನು ಕೊಡುತ್ತಾರೆ. ಪಾಂಡವರು ಎಷ್ಟೊಂದು ಜನ ಬಂದಿದ್ದಾರೆ. ಪಾಂಡವರು ಕಡಿಮೆ ಏನಿಲ್ಲ. ಕೆಲ ಸೇವೆಗಳನ್ನು ಪಾಂಡವರೇ ಮಾಡಬಹುದು. ಅದಕ್ಕೆ ಪಾಂಡವರಿಗೂ ಬಾಪ್ತಾದ ಮತ್ತು ಸರ್ವ ಮಧುಬನ ನಿವಾಸಿಯರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ವರದಾನ. ಬುದ್ಧಿ ಎಂಬ ಕಾಲು ಮರ್ಯಾದೆಯ ಗೆರೆಯೊಳಗೆ ಇಡುವಂತಹ ಸರ್ವವ್ಯಾಪಿ ಸಂಪನ್ನ ಶಕ್ತಿಶಾಲಿ ಭವ. ಯಾವ ಮಕ್ಕಳ ಬುದ್ಧಿ ಎಂಬ ಕಾಲು
ಮರ್ಯಾದೆಯ ಗೆರೆಯಿಂದ ಸ್ವಲ್ಪವೂ ಹೊರಗೆ ಹೋಗುವುದಿಲ್ಲ. ಅವರು ಲಕ್ಕಿ ಮತ್ತು ಲವ್ಲಿ ಆಗಿಬಿಡುತ್ತಾರೆ. ಭಾಗ್ಯಶಾಲಿ ಮತ್ತು ಪ್ರಿಯರು. ಅವರಿಗೆಂದಿಗೂ ವಿಘ್ನ ಅಥವಾ ಬಿರುಗಾಳಿ, ಬೇಸರ, ಆಲಸ್ಯವೂ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಬರುತ್ತದೆ ಎಂದರೆ ತಿಳಿದುಕೊಳ್ಳಿರಿ, ಅವಶ್ಯವಾಗಿ ಬುದ್ಧಿ ಎಂಬ ಕಾಲು ಮರ್ಯಾದೆಯ ಗೆರೆಯಿಂದ ಹೊರಗೆ ಹೋಗಿದೆ. ಗೆರೆಯಿಂದ ಹೊರಗಿಡುವುದು ಅರ್ಥಾತ್ ಬಿಕಾರಿ ಆಗುವುದಾಗಿದೆ. ಆದ್ದರಿಂದ ಎಂದಿಗೂ ಫಕೀರ ಅಂದರೆ ಬೇಡುವವರಲ್ಲ, ಸರ್ವ ಪ್ರಾಪ್ತಿ ಸಂಪನ್ನ ಶಕ್ತಿಶಾಲಿ ಆಗಿರಿ. ಸ್ಲೋಗನ್: ಯಾರು ಸದಾ ಭಿನ್ನ ಹಾಗೂ ತಂದೆಯ ಪ್ರಿಯರಾಗಿದ್ದಾರೆಯೋ ಅವರು ಸುರಕ್ಷಿತವಾಗಿ ಇರುತ್ತಾರೆ. ಅವ್ಯಕ್ತ ಸೂಚನೆಗಳು: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿರಿ. ದೃಢತೆ ಸಫಲತೆಯ ಚಾವಿ ಆಗಿದೆ. ಸಫಲತೆ ನೀವು ಮಕ್ಕಳ ಜನ್ಮಸಿದ್ಧ ಅಧಿಕಾರವಾಗಿದೆ. ಹಾಗಾಗಿ ದೃಢತೆಯನ್ನು ಉಪಯೋಗಿಸಿರಿ. ಹುಡುಗಾಟಿಕೆಯಲ್ಲಿ ಬರಬೇಡಿ. ಆಗಿಬಿಡುವುದು, ಮಾಡಿಬಿಡುತ್ತೇವೆ, ಈ ರೀತಿ ಯೋಚಿಸಬೇಡಿ. ದೃಢ ಸಂಕಲ್ಪದ ಮನಸ್ಸಿನಿಂದ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ವಿಜಯಿ ಆಗಿ. ಒಳ್ಳೆಯದು. ಓಂ ಶಾಂತಿ.